ಬಿಡದಿ ಟೌನ್ಶಿಪ್ ವಿಚಾರ ಈಗಾಗಲೇ ಸಾಕಷ್ಟು ತಾರಕಕ್ಕೆ ಏರಿದೆ. ಒಂದ್ ಕಡೆ ಪರಾದ ರೈತರು ಕೂಡ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ, ಮತ್ತೊಂದು ಕಡೆ ವಿರೋಧದವರು ಕೂಡ ಈ ಒಂದು ಬೈರಮಂಗಲದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ನಾನೀಗ ಪರ ಇರುವಂತ ರೈತರನ್ನ ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಸರ್, ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೀರಿ, ಪರವಾಗಿರ್ತಕ್ಕಂಥವ್ರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ಯಾಕಾಗಿ ಸರ್? ಅವರು ಯಾರು ಹಿಂದೆ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡಿದ್ರು ಅವ್ರು ಏನಕ್ಕೆ ಮಾಡಿದ್ರು ಅನ್ನೋದು ಉತ್ತರ ಕೊಡ್ತಾ ಇಲ್ಲ ನಮ್ಗೆ. ಇಲ್ಲಿ ತನಕ ಸಿಗ್ಲೇ ಇಲ್ಲ. ಅವ್ರೇನೋ ಮಾತಾಡ್ತಾರೆ, ಹೆಣ್ಮಕ್ಳು ಬಂದ್ರು ಅಂತ ಹೇಳ್ತಾರೆ. ದಯವಿಟ್ಟು ಅವ್ರು ಬರ್ಬೇಕು. ಇಲ್ಲಿ ನೀವು ಮಾಡಿರ್ತಕ್ಕಂಥ ಅನಾಹುತನೇ ಇದಕ್ಕೆಲ್ಲ ಕಾರಣ. ನಿಮ್ಮನ್ನು ಯಾರೋ ಅಲ್ಲಿ ಬಂದು ಕೇಳಿರಲ್ಲ ನಾವು ಟೌನ್ಶಿಪ್ ಮಾಡಿ ಅಂತ. ಅದಕ್ಕೆ ಇವತ್ತೆಲ್ಲ ಗೊಂದಲ ಉತ್ತರ ಕೊಟ್ಕೊಂಡು ನಾನು ಬಿಟ್ಬಿಟ್ಟೆ, ನಾನು ಮಾಡಿದೆ ಅನ್ನೋದನ್ನಲ್ಲ. ನೀವು ಎಲ್ಲಿ ಬಿಟ್ಟಿದ್ದೀರಿ? ಮಾಡಿರೋದಕ್ಕೆ ಅಷ್ಟೇ ಕಾರಣ ಇರೋದು. ಇವತ್ತು ರೈತರಿಗೆ ಸಮಸ್ಯೆಗೆ ನೀವೇ ಕಾರಣ. ಇವತ್ತು ನಾವು ನಿಂತ್ಕೋಕ್ಕಾಗಲ್ಲ. 20 ವರ್ಷ ಆದ್ಮೇಲೆ ನೀವು ಟೌನ್ಶಿಪ್ ನಾನು ಮಾಡಲಿಲ್ಲ, ಇವತ್ತು ಹೇಳ್ಕೊಡ್ಲಿಲ್ಲ. ಅವತ್ತು ಹೆಣ್ಮಕ್ಳು ಇರ್ಲಿವಾ, ಅವತ್ತು ರೈತರು ಇರ್ಲಿವಾ, ಬಡವರು ಇರ್ಲಿವಾ? ನೀವು ಉದ್ದೇಶ ಇಟ್ಕೊಂಡು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರ್ತಾನೆ. ಅದಕ್ಕೆ ನೀವು ಪ್ರೋತ್ಸಾಹ ಕೊಡಿ. ಇವತ್ತು ಒಳ್ಳೆ ಉದ್ದೇಶಕ್ಕೆ ನಾನು ಮಾಡಿದೆ, ಅದನ್ನು ಮುಂದುವರಿಸ್ತವ್ರೆ ಅಂತಲೇ ಹೇಳಿ. ನೀವು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಸುಳ್ಳು ಹೇಳಿದ್ರೆ ಹೋರಾಟ ಮಾಡಬೇಕು. ಇಲ್ಲಿ ನಮಗೆ ಬಂದು ಉತ್ತರ ಕೊಡಿ. ನಮ್ಮ ಹತ್ರ ದಾಖಲಾತಿ ನಾವೇ ಕೊಡ್ತೀವಿ ಅವ್ರಿಗೆ. ನೀವು ಮಾಡಿರೋದು ಏನೇನು ಮಾಡಿದಿರಿ, ಏನೇನು ಅಧ್ವಾನ ಮಾಡಿದಿರಿ, ಇಲ್ಲಿ ರೈತರಲ್ಲಿ ಗೊಂದಲ ಹೆಂಗೆ ತಂದು ಮಡಗಿದ್ದೀರಿ. ರೈತರು ಗೊಂದಲ ನೋಡ್ಬಿಟ್ಟು ನೀವು ರಾಜಕೀಯ ಬೆಳೆ ಬಯಸ್ಕೊಳ್ಕೊಂಡಿದ್ದೀರಿ. ನೀವು ಆ ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ. ನೀವು ಬಂದಿರತಕ್ಕಂಥ ಮೊದಲು ನೀವು ಮಾಡಿರ್ತಕ್ಕಂಥದನ್ನ ತಪ್ಪು ಒಪ್ಕೊಳ್ಳಿ. ನೀವು ಮಾಡೋದನ್ನು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಇವತ್ತು ಒಳ್ಳೇದು ಆಯ್ತದೆ. ಸರ್, ಈಗ ಇವತ್ತು ಕುಮಾರಸ್ವಾಮಿ ಇದೇ ಬೈರಮಂಗಲಕ್ಕೆ ಬರ್ತಾ ಇದ್ದಾರೆ. ಅವ್ರೇನಾರು ಬಂದು ಮಾತಾಡ್ಸೋಂತ ಕೆಲಸವನ್ನ ಮಾಡಿದ್ರೆ ಏನೇನೆಲ್ಲ ಅವ್ರ ಹತ್ರ ಬೇಡಿಕೆಗಳನ್ನ ಇಟ್ಟಿದೆ ಅಥವಾ ಏನೋ ಬೇರೆ ನಮ್ಮಲ್ಲಿ ಅವ್ರೇನು ಬಂದು ಮಾತಾಡಿದ್ರೆ ತುಂಬಾ ಸ್ವಾಗತ ಮಾಡ್ತೀವಿ. ಅದಕ್ಕೆ ಆದಂತ ಅವರು ಏನೇನು ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡಲಿ ನಮಗೆ. ಈ ತರ ನೀವು ಮಾಡಿರಿದೆ, ನೀವು ರೈತರಲ್ಲಿ ಗೊಂದಲ ಮೂಡಿಸ್ಬೇಡಿ. ನೀವು ಅವತ್ತು ಮಾಡಿದಾಗೂ ಒಳ್ಳೆ ಉದ್ದೇಶ ಇತ್ತು, ಇವತ್ತು ಅದನ್ನೇ ಒಳ್ಳೆ ಉದ್ದೇಶ ಮುಂದುವರಿಸ್ತಾರೆ. ಅವ್ರು ಸಪೋರ್ಟ್ ಕೊಡಿ ಅಂತಾನೆ ಹೇಳಿ ನೀವು ದಯವಿಟ್ಟು. ಯಾಕೆಂದ್ರೆ ಈಗ ಅತಂತ್ರ ಆಗ್ಬಿಟ್ಟಿದ್ವಿ ನಾವು, ಭಾಳ ನೊಂದ್ಬಿಟ್ಟಿದ್ದೀವಿ ರೈತರಲ್ಲಿ. ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. 3,000 ಎಕರೆ ಮಾರಾಟ ಆಗಿದೆ. ಕುಮಾರಸ್ವಾಮಿ ಮಾಡೋದ್ಮೇಲೆ 2,500-3,000 ಎಕರೆನ ಕಡಿಮೆ ರೇಟ್ಗೆಲ್ಲ ಮಾರಾಕಿದ್ದಾರೆ ಇಲ್ಲಿ. ಅವ್ರನ್ನ ಯಾರು ಕೇಳ್ತಾರೆ? ಇವತ್ತು 5 ಎಕರೆ ಇರೋರು 2 ಎಕರೆ ಬಂದು ಕೂತವ್ರೆ, 10 ಎಕರೆ ಇರೋರು 3 ಎಕರೆ ಬಂದು ಕೂತವ್ರೆ. ಬನ್ನಿ 6 ಎಕರೆ 7 ಎಕರೆ ಮೊನ್ನೆ ಒಂದು ವರ್ಷದಲ್ಲಿ ಮಾರಾಕಿದ್ರಲ್ಲ. ಈಗ ಆ ಥರ ಪರಿಸ್ಥಿತಿ ರೈತರುಗಳು. ನಾವು ವ್ಯವಸಾಯ ಮಾಡಿ ಜಮೀನು ಉಳಿಸ್ಕೊಂಡಾಗಲ್ಲ. ಈಗ ಕಷ್ಟಪಟ್ಟು ಜೀವನ ಮಾಡ್ಬೋದು ಅಷ್ಟೇ. ಇನ್ನೂ ಮಾರಾಟ ಆಗೋ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ದಯವಿಟ್ಟು ಅವ್ರು ಬಂದ್ರೆ ಅವ್ರು ಸ್ವಾಗತ ಮಾಡ್ತೀವಿ, ನಾವು ಅವ್ರು ಕೇಳ್ತೀವಿ ಅವ್ರನ್ನ. ಈಗ ಅವರು ಕುಮಾರಸ್ವಾಮಿ ಅವರು ವಿರೋಧ ಇರ್ತಕ್ಕಂಥವ್ರ ಪರವಾಗಿ ಬಂದು ಒಂದು ಸಾಥನ್ನ ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಕುಮಾರಸ್ವಾಮಿ ಅವರ ಬರ್ಲಿ, ಸಾಂತ್ವನ ಬರ್ಲಿ, ನಾವು ಸ್ವಾಗತ ಮಾಡ್ತೀವಿ. ವಿರೋಧ ಇರ್ತಕ್ಕಂಥವ್ರ ಬಿಡದಿ ಟೌನ್ಶಿಪ್ ಅನ್ನು ವಿರೋಧ ಮಾಡ್ತಾರಲ್ಲ, ಅವ್ರ ಪರವಾಗಿ ಬರ್ತಿರ್ತಾರೆ. ಅವ್ರು ರಾಜಕೀಯ ಮಾಡಕ್ ಬರ್ತಾ ಇರೋದು. ಅವ್ರು ಯಾಕೆ ಮಾಡಕ್ ಅವ್ರು ಟೌನ್ಶಿಪ್ ಬೇರೆ ಕೇಳಿದ್ವಿ ನೀವು ಮಾಡಿ ಅಂತ. ಅವ್ರು ಕೇಳಿದ್ರಾ? ಅಲ್ಲಿರೋ ಹೆಣ್ಮಕ್ಳು ಕೇಳಿದ್ರಾ? ಇಲ್ಲಿರೋ ಕೇಳಿದ್ರೆ ಯಾರ್ಯಾರು ಕೇಳಿದ್ರಾ? ನೀವು ಟೌನ್ಶಿಪ್ ಮಾಡ್ಬಿಟ್ಟು ನೀವು ರಾಜಕೀಯ ಬೇಯಿಸ್ಕೊಳ್ಳೋಕೆ ಹೆಣ್ಮಕ್ಳು ಅವ್ರೆ 15 ಕುಂಟೆ 10 ಕುಂಟೆ ಭಾಳ ಬೀದಿ ಬಿಡ್ದು ಅವತ್ತಿರ್ಲಿವ? ದನ ಕೂರಿ ಇರ್ಲಿವ? ಅವತ್ತು 5 ಕೋಟಿ 10 ಕೋಟಿ ಇರ್ಲಿವ? ಅವತ್ತು ಕೂಲಿಕಾರ ಇರ್ಲಿವಾ? ಈ ಬಡವ್ರದ್ದು ಯೋಚನೆ ಮಾಡ್ಲಿವ ನೀವು? ನೀವೇನೋ ಮಾಡಿಬಿಟ್ರೆ DLF ದುಡ್ಡು ಹಾಸ್ಕೊಂಡ್ಬಿಟ್ರೆ ಹೊರಟೋಗ್ಬಿಟ್ರೆ ಈಗ ಡೆಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡ್ತೀರಿ ನೀವು. ನೀವು ಈ ಥರ ಹೇಳಿಕೆ ಕೊಡಬಾರ್ದು. ಇಲ್ಲಿ ಪರಿಸ್ಥಿತಿಗೆ ನೀವೇ ಕಾರಣ, ಇಲ್ಲಿ ಆಗುವಂಥ ಅಧ್ವಾನಕ್ಕೆ ನೀವೇ ಕಾರಣ. ನೀವೇನು ಹೇಳ್ತೀರಿ ಈ ಬಗ್ಗೆ? ಕುಮಾರಸ್ವಾಮಿ ಅವರು ಇಲ್ಲಿ ಅವರು ಬಂದು ನಮ್ಮ ಹತ್ರ ಮುಕ್ತವಾಗಿ ಮಾತಾಡೋ ಸ್ವಾಗತ ಇದೆ. ಮೊದಲಿಗೆ ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಮಾನ್ಯ ಮೋದಿ ಅವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದೀರಲ್ಲ, ಮಂಡ್ಯದಲ್ಲಿ ಹೋಗ್ತೀರಿ, ನಮಗೆ 100 ಎಕರೆ ಜಾಗ ಕೊಡ್ರಿ, 500 ಎಕರೆ ಜಾಗ ಕೊಡ್ರಿ ಅಂತ. ನಾವು ನಮ್ಮ ಭೂಮಿನ ಕೊಡಕ್ಕೆ ಸಿದ್ಧವಾಗಿದ್ದೀವಿ. ಸರ್ಕಾರದ ಮುಖ್ಯಮಂತ್ರಿಯವರು ಒಳ್ಳೆ ಯೋಜನೆಯನ್ನು ರೂಪಿಸವ್ರೆ, ಒಳ್ಳೆ ನಮಗೆ ಪರಿಹಾರದ ಮೊತ್ತವನ್ನು ಕೊಡ್ತಾವ್ರೆ, ಗಿಡ ಮರಗಳಿಗೆ ಪರಿಹಾರ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೀನು ಅಲ್ಲಿ 100 ಎಕರೆ ಕೇಳೋದು, ಇದೇ 100 ಎಕರೆ ತಗೊಂಡು ಯಾಕೆ ಇಂಡಸ್ಟ್ರಿ ಡೆವಲಪ್ ಮಾಡಬಾರ್ದು? ನೀವು ಈ ಥರ ರೈತರಲ್ಲೇ ಇವತ್ತು ಬಂದು ನೀವು ಮಾಡ್ಬಿಟ್ರು ರೆಡ್ ಝೋನು. ಇವತ್ತು ಅವ್ರಿಗೆ ಸಾಂತ್ವನ ಹೇಳಕ್ ಬರ್ತಾ ಇದ್ದೀರಿ, ಆ ರೈತರಿಗೆ ಕಷ್ಟ ಅಲ್ಸಕ್ ಬರ್ತಾ ಇದ್ದೀರಾ? ಇಲ್ಲಿ ಈ ರೈತರ ನೆಪದಲ್ಲಿ ನೀವು ರಾಜಕೀಯ ಮಾಡಕ್ ಬರ್ತಾ ಇದ್ದೀರಿ. DK ಶಿವಕುಮಾರ್ ಅವರ ಮುಖಕ್ಕೆ ಏನೋ ಮಸಿ ಬಳಿಬೇಕು ಆ ಉದ್ದೇಶದಿಂದ ಬರ್ತಾ ಇದ್ದೀರಿ ಹೊರತು ಇಲ್ಲಿ ಯಾವ ರೈತರ ಸಂಕಷ್ಟನಾಗ್ಲಿ ಅವ್ರ ಗೋಳಾಗ್ಲಿ ಕೇಳಕ್ ಬರ್ತಾ ಇಲ್ಲ. ನೀವು ಬರ್ತಾ ಇರೋದು ಒಂದೇ ಉದ್ದೇಶ ಇಟ್ಕೊಂಡು ಇಲ್ಲಿ ರಾಜಕೀಯ ಮಾಡಕ್ ಬರ್ತಾ ಇರೋದು. ಈ ತರ ರಾಜಕೀಯ ಬೆಳೆ ಬೇಸಕ್ಕೆ ಬಂದ್ರೆ ನಾವೆಲ್ಲ ರೈತರು, ಅಲ್ಲಿರೋರು ನಮ್ಮ ಅಣ್ಣ ತಮ್ಮದಿರು ಮಾವದಿರು ಅವರು ರೈತರೇ, ನಮ್ಮ ಸ್ನೇಹಿತರುಗಳೇ, ಎಲ್ಲರೂ ಸೇರಿಕೊಂಡು ನಿನಗೆ ಗೇರಾವ್ ಮಾಡ್ತೀವಿ ಅಂತ ಈ ನಿಮ್ಮ ಮಾಧ್ಯಮ ಮೂಲಕ ಎಚ್ಚರಿಕೆ ನೀಡ್ತೀವಿ. ನೀವೇನು ಹೇಳ್ತೀರಿ? ನಾನು ಏನು ಹೇಳ್ತೀನಿ ಅಂತಂದರೆ, ಇಲ್ಲಿ 15 ಗುಂಟೆ 20 ಗುಂಟೆ ನಿರಾಶ್ರಿತರಾದದ್ದು ಕುಮಾರಸ್ವಾಮಿ ಅವರಿಂದ. ಅವ್ರು ಯಾವಾಗ 20 ವರ್ಷದಲ್ಲಿ ಇದನ್ನ ರೆಡ್ ಬರ್ಟ್ ಮಾಡಿದ್ರು, ಇವರು ಮಾರಾಕೂ ಆಗದಿರ ಇದ್ರ ಪರಿಸ್ಥಿತಿ ಏನಪ್ಪ ಮಾಡೋದು ಅಂತ ಪಾಪ ದಳ್ಳಾಳಿ ಕೈಗೆ ಸಿಕ್ಕೋದ್ರು. ಭೂಮಿ ದಳ್ಳಾಳಿ ಕೈಗೆ ಸಿಕ್ಕೋಗಿ ಬರೇ ನಾನು 30 ಲಕ್ಷ 10 ಲಕ್ಷ 5 ಲಕ್ಷಕ್ಕೆ ಮಾರಿದ್ರು. ಇಲ್ಲಿ ಆ ಮಾರಿ ನಿರಾಶ್ರಿತರಾದರೆ 15-20 ಗುಂಟೆ ಇರೋರು ಪಾಪ ಇನ್ಯಾರೂ ನಿರಾಶ್ರಿತ ಆಗಲ್ಲ. ಎಲ್ಲ 5 ಎಕರೆ ಮೇಲೆ ಇದ್ದಂಥ ಜನ. ದಯಮಾಡಿ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ಒಂದು ಕಣ್ಣಿಗೆ ಒಂದು ಬೆಣ್ಣೆ ಮಾಡೋದು ಬೇಡ. ಕುಂತ್ಕೊಂಡು ಬಂದು ಪರವಾಗಿರೋ ರೈತರಾಗ್ಬೋದು ಅಥವಾ ವಿರೋಧವಾಗಿರೋ ರೈತರಾಗ್ಬೋದು, ಇಬ್ಬರು ಒಂದೇ ಥರ ಕಾಣಿ. ನೀವು ರಾಜಕೀಯ ವ್ಯಕ್ತಿಗಳು, ಇಲ್ಲಿ ಈ ಭಾಗದಲ್ಲಿ 20 ವರ್ಷ ರಾಜಕೀಯ ಮಾಡಿರೋರು, ನಿಮಗೆಲ್ಲ ಅನುಭವ ಇದೆ. ಬಂದು ಕೇಳಿ. ಸುಮ್ಮನೆ ಇವಾಗ ಹೊಸದಾಗಿ ರಾಜಕೀಯ ಸೃಷ್ಟಿ ಮಾಡ್ತಾ ಇದ್ದೀರಿ. ನಿಮ್ಮ ಕೈ ಮುಗಿತೀನಿ, ಬಂದಿದ್ದನ್ನು ಬಗೆಹರಿಸಿ.
ಕುತ್ಕೊಂಡು ಬಗೆಹರಿಸಿ. ಆಮೇಲೆ ಕುಮಾರಸ್ವಾಮಿ ಅವರಿಗೆ ಈ ಭಾಗದ ರೈತರ ಋಣ ತುಂಬಾ ಇದೆ. ಆದ್ರಿಂದ ಅವರು ಇಲ್ಲಿ ಎಲ್ಲಾ ರೈತರ ಸಮಸ್ಯೆನ ಆಲಿಸ್ಕೊಂಡು ಮೊನ್ನೆ ಡಿ.ಕೆ. ಶಿವಕುಮಾರ್ ಹತ್ರ ಕುಂತ್ಕೊಂಡು ರೈತರಿಗೆ ಇನ್ನೂ ಹೆಚ್ಚಿನ ಪರಿಹಾರ, ಇನ್ನ ಮರ ಮುಲ್ಕರಿಗೆ ಹೆಚ್ಚಿನ ಪರಿಹಾರ ಕೊಡಿಸಿದ್ರೆ ಅವನು ಕುಮಾರಸ್ವಾಮಿ ಅವ್ರನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ. ಸರ್, ನಮಗೆ ಇನ್ನೊಂದು ಮೇನ್ ಏನಾಗಿದೆ ಅಂದ್ರೆ ಕುಮಾರಸ್ವಾಮಿ ಅವರು ಈಗ ಬಂದಿದ್ದಾರೆ, ನಾವು ರೈತರ ಕಡೆ ಇದ್ದೀವಿ ಅಂತ ಬಂದಿದ್ದಾರೆ, ಸ್ವಾಗತ ಬಯಸ್ತೀವಿ. ಬಟ್ ಕುಮಾರಸ್ವಾಮಿ ಮಾಡಿದಾಗ ಈ ರೆಡ್ ಝೋನ್ನ 20 ವರ್ಷದಿಂದ ಈಗ ರೈತರುಗಳು ಎಷ್ಟು ಕಷ್ಟ ಬೀಳ್ತಾವ್ರಲ್ವಾ, ಈಗ ಅವಾಗಿಂದನೇ ಬಂದು ಈ ರೆಡ್ ಝೋನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಅವಾಗಿಂದನೇ ಈ ಪ್ರಾಜೆಕ್ಟ್ನ ಡ್ರಾಪ್ ಮಾಡಿದ್ರೆ ಯಾವುದು ಇರಲಿವಲ್ಲ. 2 ಸಲ ಮುಖ್ಯಮಂತ್ರಿ ಆಗಿದ್ರಲ್ವಾ, ಈ ಪ್ರಾಜೆಕ್ಟ್ನ ಎತ್ಕೊಂಡದ್ದು ಅವರೇ, ವಿರೋಧ ಮಾಡ್ತಾ ಇರೋದು ಅವರೇನೆ. ಇದನ್ನ ಡ್ರಾಪ್ ತೆಗೆದು ಬಿಸಾಕಿದ್ರೆ ಇವತ್ತು ಯಾವುದು ರೈತರಿಗೆ ಯಾವುದು ತೊಂದರೆ ಇರಲಿಲ್ಲ, ಯಾವುದೇ ರೀತಿ 1 ರೂಪಾಯಿ ತೊಂದರೆ ಇರಲಿಲ್ಲ. ಈಗ ಮನೆ ಮುಖ್ಯಮಂತ್ರಿಗಳು ನಮ್ಮ ಶಿವಕುಮಾರ್ ಸರ್ ಬಂದು ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಾದ್ರೆ ಸಜೆಷನ್ ಕೊಡಿ, ಹಿಂಗಲ್ಲ ಹಿಂಗೆ ಮಾಡಿ ಅಂತ. ಯಾಕೆ ವಿರೋಧ ಮಾಡ್ತೀರಾ? ಬೆಳಗ್ಗೆ ಎದ್ದ ಅಂದ್ರೆ ಅವ್ರನ್ನ ಬೈಕೊಂಡು ತಿರ್ತೀರಾ ಡಿ.ಕೆ. ಶಿವಕುಮಾರ್ನ. ಡಿ.ಕೆ. ಶಿವಕುಮಾರ್ ಎಂಥ ವ್ಯಕ್ತಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ನೀವೇನ ಹೇಳ್ಬೋದು, ಅವ್ರನ್ನ ಬಗ್ಗೋ ಮಗನೇ ಅಲ್ಲ. ಅನ್ಯಾಯದ ವಿರುದ್ಧ ಅವರು ಹೋರಾಟ ಮಾಡಿದ್ದಾರೆ, ನೀವು ಮಾಡಿದ್ದೀರಾ. ಯಾಕೆ ಈ ಥರ ಮಾಡ್ತೀರಾ ನೀವು ರೈತರಿಗೆ? 20 ವರ್ಷದಿಂದ ಇಲ್ವೇದು, ಈಗ ಎಲ್ಲ ರಾಜ್ಯದಿಂದ ಕರ್ಕೊಂಡ್ಬಂದು ಇಲ್ಲಿ ಕುಂಡು ಸಾಕ್ಬತ್ತಾ ಇದ್ದೀರಾ. 20 ವರ್ಷದಿಂದ ಬೇಕಾಯ್ತಾ ಇದು ಮಾಡಕ್ಕೆ? ಓಕೆ, ಇದಿಷ್ಟು GBITಯ ಪರವಾಗಿರ್ತಕ್ಕಂಥ ರೈತರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬೈರಮಂಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.